ನೂತನ ಶ್ರೀಮಠದ ಉದ್ಘಾಟನೆ ಹಾಗೂ ಕಲ್ಯಾಣ ಮಂಟಪ ಲೋಕಾರ್ಪಣೆ. ಇಂದು ವಿಜಯಪುರ ಜಿಲ್ಲೆಯ ಚಬನೂರು ಗ್ರಾಮದಲ್ಲಿ ಸಿದ್ಧಿಪುರುಷ ಶ್ರೀ ರಾಮಲಿಂಗೇಶ್ವರ ಹಿರೇಮಠದ ಶ್ರೀಮಠದ ಉದ್ಘಾಟನೆ ಹಾಗೂ ಕಲ್ಯಾಣ ಮಂಟಪ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ, ಮಾಜಿ ಶಾಸಕ ಸೋಮನಗೌಡ ಪಾಟೀಲ್ ಸಾಸನೂರು, ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಅವರು ಸೇರಿದಂತೆ ಇತರರು ಶಶಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಚಬನೂರು ಸೇರಿದಂತೆ ಸಾಸನೂರು, ಸೋಮನಾಳ, ಸಿಂದಗೇರಿ, ನಂದಿಹಾಳ, ವಡವಡಗಿ ಗ್ರಾಮದ ಸಹಸ್ರಾರು ಜನರು ಭಾಗವಹಿಸಿದ್ದರು. ವರದಿ ಸಿದ್ದು ಜಮಲ್ದಿನ್ನಿ. ಇಲ್ಲಿಗೆ ಬಂದು 2-3 ಸರಿ ಮಠಕ್ಕೆ ವಿಸಿಟ್ ಮಾಡಿ ಪೂರ್ವಭಾವಿ ಸಭೆಯನ್ನ ಮಾಡಿ ನಮ್ಮ ಜೊತೆಗೆ ನಿಂತು ಸಂಘಟನೆಯಲ್ಲಿ ಎಲ್ಲ ಈ ನಾಡಿನ ರೈತ ಗೌರವ ಅರ್ಪಣೆಯನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಟಸ್ಥಲ ಬ್ರಹ್ಮ ಆತ್ಮೀಯ ಪರಮ ಪೂಜ್ಯ ಶೂರೇಶ್ವರ ಶಿವಾಚಾರ್ಯರು ಹಿರೇಮಠ ನಗನೂರ್ ಪರಮ ಪೂಜ್ಯರಿಗೆ ಗೌರವ ಅರ್ಪಣೆಯನ್ನ ಸಲ್ಲಿಸಬೇಕು. ಅದೇ ರೀತಿಯಾಗಿ ಹಿರಿಯರು ಅನುಭವಿಗಳೂ ಆಗಿರುವಂತಹ ಸನ್ಮಾನ್ಯ ಶ್ರೀ ರಮೇಶ್ ಭೂಸನೂರ್ ಮಾಜಿ ಶಾಸಕರು ಚಿಂತಗಿ ಸಾಹೇಬರವರಿಗೆ ಉಭಯರು ಸೇರಿ ಗೌರವ ಅರ್ಪಣೆಯನ್ನ ಸಲ್ಲಿಸಬೇಕು. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಷಡಕ್ಷರ ಮಹಾಸ್ವಾಮಿಗಳು ವಿರಕ್ತ ಮಠ ಚಡಚಣ ಪರಮ ಪೂಜ್ಯರಿಗೆ ಆತ್ಮೀಯ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಸಂಗರ ಬಸವ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಮನಗುಳಿ ಪರಮ ಪೂಜ್ಯರನ್ನು ಸಾನ್ನಿಧ್ಯವನ್ನ ವಹಿಸಿರುವಂತಹ ಮಾತಾಡಬೇಕಾದ್ರೆ ಊರಲ್ಲಿರೋ ಜನ ಎಲ್ಲ ಹೇಳ್ತಿದ್ರು, ಇದೇನ್ರಿ ನಾ ಭೂತು ನಾವು ಭವಿಷ್ಯ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ರಾಮಲಿಂಗ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಇಂತಹ ಪವಿತ್ರವಾದ ಮೆರವಣಿಗೆಯನ್ನ ಮತ್ತು ಇಂತಹ ಪವಿತ್ರವಾದ ಪ್ರವಚನವನ್ನ, ಇಂಥ ಪವಿತ್ರವಾದ ಲೋಕಾರ್ಪಣೆ ಕಾರ್ಯಕ್ರಮವನ್ನ ನಾವು ತುಂಬಿಸ್ಕೊಳ್ತಾ ಇರೋದು ನಮ್ಮ ಪುಣ್ಯ ಅಂತ ಹೇಳಿ ಅವರೆಲ್ಲ ಹೇಳ್ತಾ ಇದ್ದದನ್ನ ಕೇಳಿದ್ರೆ ನಾವು ಸಹ ಪುನೀತರಾದೇವನು ಅನ್ನೋ ಮಾತನ್ನ ಇವತ್ತು ಹೇಳಬೇಕಾಗ್ತದೆ. ಇವತ್ತು ರೈತರು ಚೆನ್ನಾಗಿದ್ರು ಅಥವಾ ರೈತರು ಸ್ಥಿತಿವಂತರಾಗಿದ್ರು ಅಂದ್ರೆ ಮಾತ್ರ ಈ ದೇಶ ಮತ್ತು ಈ ನಾಡು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಭಾರತ ದೇಶದಲ್ಲಿ ಪ್ರತಿಶತ 70% ಜನ ನಾವೆಲ್ಲ ರೈತಾಪಿ ಕೆಲಸದ ಮೇಲೆ ಅವಲಂಬಿತರಾಗಿದ್ದೀವಿ. ಇದೀಗ ತಾನೇ ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ನಡಹಳ್ಳಿ ಅವರು ಬಹಳಷ್ಟು ವಿಷಯವನ್ನು ತಮಗೆ ಹೇಳಿಕೊಟ್ಟಿದ್ದಾರೆ. ನಾವು ಹಳಿದನ್ನು ಮರಿದಂಗೆ ಹೊಸದನ್ನು ಅಳವಡಿಸಿಕೊಂಡು ಇವತ್ತು ನಾವು ಬದುಕಬೇಕಾಗ್ತದೆ. ಸಹ ಈ ಭಾಗದ ಜನರು ಕಂಡುಕೊಂಡಿದ್ದಾರೆ. ಅಂತೆಯೇ ಅವರಿಗೆ ಕರ್ನಾಟಕ ರಾಜ್ಯ ಮಟ್ಟದ ಜ್ಯೋತಿಷ್ಯ ರತ್ನ ಪ್ರಶಸ್ತಿಯನ್ನು ಸಹ ಅವರು ಪಡೆದುಕೊಂಡಿದ್ದಾರೆ. ಅಂತಹ ಮಹಾನ್ ಪುರುಷರನ್ನು ಪಡೆದಂಥ ನಮ್ಮ ಗ್ರಾಮ ಅತ್ಯಂತ ಪುಣ್ಯದ ಗ್ರಾಮ ಅಂತ ಹೇಳಿ ನಾನು ಭಾವಿಸ್ತೇನೆ. ಆದರೆ ಅವರಲ್ಲಿ ಒಂದು ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ, ಜ್ಯೋತಿಷ್ಯದಿಂದ ಸಾಕಷ್ಟು ಆದಾಯವನ್ನ ಅವರು ಪಡಿತಾ ಇದ್ರು, ಬಟ್ ಅವರ ಕಷ್ಟವನ್ನ ಎಂದೂ ಮರಲಿಲ್ಲ. ನಾನು ಬಡವನಾಗಿದ್ದಾಗ ಎಷ್ಟು ಕಷ್ಟವನ್ನು ನಾನು ಅನುಭವಿಸಿದ್ದೀನಿ, ಆ ಕಷ್ಟ ನನ್ನವರು ಅನುಭವಿಸಬಾರ್ದು ಅಂತ ಹೇಳಿ ವಾರಕ್ಕೆ 7 ದಿವಸ ಜ್ಯೋತಿಷ್ ಹೇಳ್ಕೊಂಡು ಕೂತ್ರೆ ಅವ್ರು ಇವತ್ತಿಗೆ ಒಂದು ಹೆಲಿಕಾಪ್ಟರ್ ಏರೋಪ್ಲೇನ್ ತೊಗೊಂಡು ತಿರುಗಾಡ್ತಿದ್ರು ನಾವು. ಆದರೆ 2 ದಿವಸ ಜ್ಯೋತಿಷ್ ಹೇಳ್ತಾರೆ, ಉಳಿದ ದಿವಸ ಸಮಾಜ ಸೇವೆ ಮಾಡ್ತಾರೆ. ಇವತ್ತು ಇಷ್ಟೊಂದು ರಾಜಕೀಯ ಧುರೀಣರು ಬಂದಿದ್ದಾರೆ ಅಥವಾ ಇಷ್ಟೊಂದು ಪರಮ ಪೂಜ್ಯರು ಅವರ ಜೊತೆಗೆ ನಿಂತು ಅವರ ಶ್ರೀಮಠದ ಕಾರ್ಯಕ್ರಮಕ್ಕೆ ಬಂದು ಕೆಲಸ ಮಾಡ್ತಾರಂತಂದ್ರೆ ಅವರ ಒಂದು ಸಂಘಟನಾ ಶಕ್ತಿಯನ್ನು ನಾವು ಇವತ್ತು ಮೆಚ್ಚಬೇಕಾಗ್ತದೆ. ಕೇವಲ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರರವರನ್ನ ನಿಮಂತ್ರಣ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ನಮ್ಮ ಹಿರಿಯರಾದಂಥ ಸೋಮನಗೌಡರನ್ನ ಮತ್ತು ಎಸ್ ಪಾಟೀಲ್ ನಡಹಳ್ಳಿ ಜೊತೆಗೆ ಸುಮಾರು ಒಂದು 30 ಪೀಠಾಧಿಪತಿಗಳನ್ನು ಕರ್ಕೊಂಡು ಹೋಗಿದ್ರು. ಹಾಗೇನೆ ನಮ್ಮ ಎಂ ಬಿ ಪಾಟೀಲರಿಗೆ ಆಹ್ವಾನ ಕೊಡ್ಲಿಕ್ಕೆ ಬಂದಾಗಲೂ ಸಹ
ಅವರೊಂದು 30 ಪೀಠಾಧಿಪತಿಗಳನ್ನು ಕರ್ಕೊಂಡು ಬಂದಿದ್ರು. ಇದು ಏನು ತೋರಿಸ್ತದಂತಂದ್ರೆ ಅವರ ಒಡನಾಟ. ಅವರು ಬೇರೆಲ್ಲ ಮಠಗಳಿಗೆ ತಮ್ಮ ಕಾಯ ವಾಚ ಮನಸ್ಸಿನಿಂದ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಕ್ಕಾಗಿ ಬೇರೆ ಮಠದವರು ಸಹ ಅವರ ಮಠಕ್ಕೆ ನಾನೂ ಸಹ ಒಂದು ಏನಾದರೂ ಸಹಾಯ ಮಾಡೋಣ ಅಂತೇಳಿ ಇಷ್ಟು ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಪರಮ ಪೂಜ್ಯರ ಒಂದು ಈ ಕಲ್ಯಾಣ ಮಂಟಪದ ಲೋಕಾರ್ಪಣೆ ಮತ್ತು ಇದನ್ನು ಕಟ್ಟಿದ್ದ ಸದ್ವಿಚಾರ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ಮೊದಲೊಂದು ಮಾತು ಹೇಳ್ತಿದ್ರು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತೇಳಿ. ಇವತ್ತು ಮದುವೆ ಬಹಳ ಸರಳ ಆಗಿದೆ, ಆದ್ರೆ ರೊಕ್ಕ ಬೇಕಾಗ್ತದೆ. ಬಡವರು ಮದುವೆ ಮಾಡಿದ್ರಪ್ಪ ಅಂತಂದ್ರೆ ಮತ್ತೊಂದು 10 ವರ್ಷ ಸಾಲದಲ್ಲಿ ಬದುಕಬೇಕಾಗ್ತದೆ. ಬಹಳಷ್ಟು ದೂರ ಹೋಗಿ ನಾವು ಮದುವೆ ಮಾಡಬೇಕು ಮತ್ತು ಕಲ್ಯಾಣ ಮಂಟಪದ ವ್ಯವಸ್ಥೆ ಇಲ್ಲ ಅಂತಂದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಕ್ಕೆ ಹೋಗಿ ನಾವು ಮದುವೆ ಮಾಡ್ಕೊಂಡು ಬರಬೇಕಂದ್ರೆ ಸಾಕಷ್ಟು ಹಣವನ್ನು ನಾವು ವಿನಿಯೋಗ ಮಾಡಬೇಕಾಗ್ತದೆ. ಈ ಭಾಗದ ಶ್ರೀಮಠದ ಭಕ್ತರು ಆ ತೊಂದರೆಯನ್ನು ಒಳಗಾಗಬಾರ್ದು ಮತ್ತು ಅವರಿಗೆ ಅಲ್ಪ ವೆಚ್ಚದಲ್ಲಿ ಅವರ ಕಲ್ಯಾಣ ಕಾರ್ಯಗಳನ್ನು ನಾವು ಮಾಡಿಕೊಡೋಣ ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಪರಮ ಪೂಜ್ಯರ ಈ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ, ಇವತ್ತಿನ ವಿಶೇಷತೆ ಏನಪ್ಪಾ ಅಂತಂದ್ರೆ